ಕೇಂದ್ರಗಳಿದ್ದಾವೆ, ಕಂಪ್ಯೂಟರ್ ತರಬೇತಿ ಕೇಂದ್ರಗಳಿದ್ದಾವೆ, ಹಾಗೆ ಟ್ಯೂಷನ್ ಕ್ಲಾಸ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಾಗ. ಕನ್ನಡದಲ್ಲಿ ಮನೆಪಾಠ ಕೇಂದ್ರ ಅಂತ. ಅಂದ್ರೆ ಮನೆಪಾಠ ಕೇಂದ್ರದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನೈತಪ್ಪ ಅಂದ್ರೆ ಹೇಳೋದು, ಮಂತ್ರಗಳನ್ನು ಹೇಳೋದು, ಅದರ ಜೊತೆಗೆ ಪಠ್ಯ ಪುಸ್ತಕವನ್ನು ಹೇಳ್ತಕ್ಕಂಥ ಕೆಲಸಗಳು. 5 ಕಂಪಲ್ಸರಿ 5 ಶ್ಲೋಕಗಳನ್ನು ಹೇಳಬೇಕು, ಆ ಮಂತ್ರಗಳನ್ನು ಹೇಳಬೇಕು, ಮತ್ತು ದೇಶಭಕ್ತಿ ಗೀತೆಗಳನ್ನು ಹಾಡಬೇಕು. ಹಾಗೆ ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ಮೌಲ್ಯಗಳನ್ನು ಹೇಳ್ತಕ್ಕಂಥದ್ದು. ಮೌಲ್ಯಗಳಂದ್ರೆ ಏನು? ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ತಂದೆ ತಾಯಿಗಳನ್ನು ಗೌರವಿಸಬೇಕು, ಹಿರಿಯರನ್ನು ಗೌರವಿಸಬೇಕು. ಹಾಗೆ ನಮ್ಮ ದೇಶ ಪ್ರೇಮವನ್ನು ಬಿತ್ತತಕ್ಕಂಥ ಕೆಲಸಗಳನ್ನು ವನವಾಸಿ ಕಲ್ಯಾಣ ಸಂಸ್ಥೆ ನಮ್ಮ ಒಂದು ಶಿಕ್ಷಣ ಆಯಾಮದ ಮುಖಾಂತರ, ಮನೆಪಾಠ ಕೇಂದ್ರ ಮುಖಾಂತರ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೆ ಅವರ ಆರ್ಥಿಕ ಅಭಿವೃದ್ಧಿ ಆಗಲಿ ಅನ್ನತಕ್ಕಂಥ ಉದ್ದೇಶ ಕೊಟ್ಟಿದ್ದೀವಿ. ಹೊಲಿಗೆ ತರಬೇತಿ ಕೇಂದ್ರ ಮುಖ್ಯವಾಗಿರ್ತಕ್ಕಂಥ ಮಹಿಳೆಯರ ಆರ್ಥಿಕವಾಗಿ ಮತ್ತು ಅವರ ಸ್ವಾವಲಂಬನೆಗಾಗಿ ಶ್ರಮಿಸ್ತಕ್ಕಂಥ ಸಂಸ್ಥೆಯಾಗಿದ್ದು. ಅದೇ ರೀತಿಯಾಗಿ ಇನ್ನು ಕಂಪ್ಯೂಟರ್ ತರಬೇತಿ ಕೇಂದ್ರ, ಸುರಪುರದಲ್ಲಿ ಕಂಪ್ಯೂಟರ್ ತರಬೇತಿ ಕೇಂದ್ರ ಇದೆ ನಮ್ಮ ವನವಾಸಿ ಕಲ್ಯಾಣ ಕಾರ್ಯಾಲಯದಲ್ಲಿ. ಕಂಪ್ಯೂಟರ್ ಅನ್ನು ಕಲಿಸ್ತಕ್ಕಂಥದ್ದು ಒಬ್ಬ ಶಿಕ್ಷಕರ ನೇಮಿಸಿ, ಮತ್ತು ಅದೇ ರೀತಿಯಾಗಿ ಅವರಲ್ಲಿರ್ತಕ್ಕಂಥ ದೇಶ ಪ್ರೇಮ ಬರಲಿ, ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಅನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಏನ್ ಮಾಡ್ತಾ ಇದೀವಿ ಅಂದ್ರೆ ಶಿಕ್ಷಣ ಸಂಸ್ಕಾರ ಕೇಂದ್ರಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಾವು ಪಠ್ಯ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥ, ಅಂದ್ರೆ ನಾವು ಬ್ಯಾಗ್ ವಿತರಣೆ ಮಾಡ್ತಕ್ಕಂಥದ್ದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 2 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಒಂದು ಶಹಾಪುರದಲ್ಲಿದೆ, ಒಂದು ಸುರಪುರದಲ್ಲಿ. ಯಾವುದೇ ಒಂದು ವರ್ಗಗಳಾಗಲಿ, ಮೀಟಿಂಗ್ ಆಗಲಿ ನಮಗೆ ಕೇಳಿದ ತಕ್ಷಣ ಈ ಶಾಲೆಯವರು ಸ್ಪಂದನೆ ನೀಡಿ ನಮಗೆ ಎಲ್ಲ ರೀತಿಯ ಒಂದು ಆಶ್ರಯ ನೀಡಿದ್ದಾರೆ. ಇವತ್ತ ವರ್ಗಗಳನ್ನು ಮಾಡಬೇಕಾದ್ರೆ ನಮಗೆ ಇದೆಲ್ಲ ವಸತಿ ಸಹಿತ ಇಲ್ಲಿ ಬಿಲ್ಡಿಂಗ್ಗಳು ಕೊಟ್ಟಿದ್ದಾರೆ, ಸಾಕಷ್ಟು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಬಂದಿರತಕ್ಕಂಥ ನಮ್ಮೆಲ್ಲರಿಗೂ ಕಾರ್ಯಕರ್ತರಿಗೂ ಒಳ್ಳೆಯ ಒಂದು ಅತಿಥಿ ಸತ್ಕಾರವನ್ನು ನೀಡಿದ್ದಾರೆ. ಈ ಶಾಲೆಯ ಮುಖ್ಯಸ್ಥರು ಇರ್ಬೋದು, ಈ ಶಾಲೆಯ ಹೆಡ್ ಮಾಸ್ಟರ್ಗಳಿರ್ಬೋದು, ಈ ಶಾಲೆಯ ಶಿಕ್ಷಕರು ಇರ್ಬೋದು, ಅದೇ ರೀತಿಯಾಗಿ ಈ ಗ್ರಾಮದ ಸರ್ವರು ಕೂಡ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಶಾಲೆಯಲ್ಲಿ ಒಂದು ತರಗತಿಗೆ ನಾವು ಪುಸ್ತಕ ಬ್ಯಾಗ್ಗಳನ್ನು ವಿತರಣೆ ಮಾಡತಕ್ಕಂಥದ್ದು ಯೋಗ್ಯ ಐತಂತ ನಾವು ಚಿಂತನೆಯನ್ನು ಮಾಡಿ ನಮ್ಮ ನಮ್ಮ ರಾಜ್ಯ ಪ್ರಾಂತ ಸಂಘಟನಾ ಕಾರ್ಯದರ್ಶಿಗಳಿಗೂ ಹಾಗೆ ನಮ್ಮ ಎಲ್ಲ ಆಯಾಮದ ಪ್ರಮುಖರಿಗೆ ಮಾಹಿತಿಯನ್ನು ಕೊಟ್ಟು ಅವರ ಅನುಮತಿಯನ್ನು ಪಡೆದುಕೊಂಡು ಈ ಶಾಲೆಗೆ ನಾವು ಬ್ಯಾಗ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈಗ ಸಮಯ ಭಾಳಷ್ಟು ಆಗಿದೆ, ಊಟದ ಸಮಯ ಆಗಿದೆ. ಈಗ ಮಾತಾಡಿದ್ರೆ ನಮ್ಗೆ ಏನು ಮಾತಾಡಿದ್ರೆ ಕಿವಾಗ ಹೋಗಲ್ಲ. ಯಾಕಂದ್ರೆ ಈಗ ಒಂದು ಕಡೆ ಒಟ್ಟಿಗೆ ಕರಿತಾ ಇದೆ, ಈಗ ಏನು ಹೇಳಕ್ಕೆ ಹೋದ್ರೆ ಅದು ನಿರಾರ್ಥಕ ಆಗ್ತದೆ. ಅದಕ್ಕಾಗಿ ಹೆಚ್ಚು